ನಾನ್ ಬೈಕ್ ತಳಕಿನ ಮುಂಚೆ ಅನ್ಕೋತಾ ಇದ್ದೆ ಯಾಕೆ ಹಿಂಗೆ ಇವರು ಹಿಂಗ್ ಹೋಯ್ತಾರೆ ಮಳೇಲಿ ನೆನ್ಕಪ್ ಅನ್ಕೊಂಡು. ಶನಿವಾರ ಇವತ್ತು ಮಕ್ಕಳು ಆಟ ಆಡ್ತವ್ರೆ ಬೆಳ್ಬೆಳ್ಗೆ 8:30 ಸ್ಕೂಲು. ಒಂದ್ ಎರಿಕ್ಸು ಗೊತ್ತಿಲ್ಲ ನಂಗೆ. ಇಲ್ಲ ಯಾವ್ದಾರ ಮಗದು ಇದು ರಾಕಿ. ಫೋನ್ಗೆಲ್ಲ ರಕ್ಷಾ ಬಂಧನದಲ್ಲಿ ರಾಕಿ ಕಟ್ಸ್ಕೊಂಡು ಅಭ್ಯಾಸನೇ ಇಲ್ಲ ನಮ್ಗೆ. ಅಕ್ಕ ತಂಗಿರು ಯಾರು ಇಲ್ಲ. ಏನ್ ಗೊತ್ತಾಯ್ತು ಮಳೆ ಅಂದ್ರೆ ಈ ತರ ಮಳೆ ಯಾವತ್ತೂ ಇಷ್ಟು ಜೋರಾಗಿ ರೋಡೇ ಕಾಣಿಸ್ತಾ ಇಲ್ಲ. ಭಾಸ್ಕರ್ ಅವರು ಸುದೀಪ್ ಅವರು ಕೊಟ್ಟರು ಹೇಳಿಕೆ ನೋಡ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರ ಸ್ಮಾರಕದ ಬಗ್ಗೆ. ಬಹಳ ತಪ್ಪಾಗಿದೆ. ನಿತಿನ್ ಅವ್ರಿಗೆ ಒಂದು ಬಹಳ ಬೇಜಾರಾಗೋ ವಿಚಾರ, ಸ್ವಂತ ತಂಗಿನೇ ಕಟ್ಟಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಇವತ್ತು ಸ್ಯಾಟರ್ಡೆ, ಟೈಮು 8 ಗಂಟೆ ಆಗಿದೆ. ನಾನು ಎದ್ದು ಬೆಂಗಳೂರು ಹೊರಡವ ಅಂತ ನಿಂತಿದ್ದೀನಿ. ಬಟ್ ಮಳೆ ಎಷ್ಟೊತ್ತು ಸ್ವಲ್ಪ ಬರ್ತಾ ಇತ್ತು. ಮಳೆ ಮೋಡ ಇದೆ, ಅದಕ್ಕೆ ಹೋಗೋದೇ ಇನ್ನು ಅಂಥದ್ದು. ಕ್ಯಾಚ್ ಏನು ಅಂದರೆ 10:30ಗೆ ಒಂದು ಶೋ ಇದೆ ಬೆಂಗಳೂರಲ್ಲಿ. ಸೊ ಆ ಶೋಗೆ ಹೋಗೋಣ ಅಂತ ಹೊರಟಿದ್ದೀನಿ. ಕ್ಯಾಚ್ ಆದರೆ ಓಕೆ, ಇಲ್ಲಾಂದರೆ ಒಂದು ಕಡೆ ಒಂದು ಫೋರ್ಟ್ಗೆ ಹೋಗಬೇಕು, ಅಲ್ಲಿಗೆ ಹೋಗೋಣ ಅಂತ. ಸೊ ಗೈಸ್, ಬೆಂಗಳೂರಿಗೆ ಹೊರಟಿದ್ದೀನಿ. ಟೈಮ್ ಆಲ್ರೆಡಿ 8:15 ಆಗ್ತಾ ಇದೆ. ಮಳೆ ಬೇರೆ ಬರ್ತಾ ಇದೆ. 10:30 ಮೂವಿಗೆ ಹೋಗ್ಬೇಕಾಗಿತ್ತು. ನನ್ನ ಫ್ರೆಂಡ್ 6:30ಗೆ ಎದ್ದೇಳ್ಸೋಂದ್ರೆ 7:30ಗೆ ಎದ್ದೇಳ್ಸೋನೆ. ನಿನ್ನೆ ನೈಟ್ ಹೋಗುವ ಅಂದ್ರೆ ನಿನ್ನೆ ನೈಟು ಫುಲ್ ಸುಸ್ತಾಗ್ಬಿಟ್ಟಿದೆ. ಸದ್ಯಕ್ಕೆ ಚಂದ್ರಾಬಣ್ಣ ಬಿಟ್ಟು ಹೋಗ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಗೋಕೆ ಒಂದು ವೆಹಿಕಲ್ ಆದ್ರೂ 2.5 hour ಆದ್ರೂ ಬೇಕು ಹೋಗೋಕೆ. ಮಳೆ ಕೂಡ ನೋಡ್ತಾ ಇದ್ರೆ ಹೋಗೋದು ಹೆಂಗಪ್ಪ ಅನಿಸ್ತೈತೆ. ಕಾರಲ್ಲಿ ಹೋಗುವ ಅಂದ್ರೆ ಒಬ್ಬನೇ ಕಾರಲ್ಲಿ ಹೋಗೋದು ಬೇಜಾರು, ಅಷ್ಟು ದೂರ. ಬೈಕಲ್ಲಿ ಆರಾಮಾಗಿ ಹೋಗ್ಬೋದು, ಬಟ್ ಮಳೆ ಬಂದ್ರೆ ಮಧ್ಯದಲ್ಲಿ ಬೈಕ್ ಓಡ್ಸಕ್ಕೆ ಒಳ್ಳೆ ಮಜಾ ಇರುತ್ತೆ. ಬಟ್ ನಾವು ಪ್ರೊಫೆಷನಲ್ ರೈಡರ್ಸ್ ಅಲ್ವಲ್ಲ, ಸೊ ಮಳೆ ಗಿಳೆ ಬಂದ್ರೆ ಸ್ವಲ್ಪ ಭಯ ಆಗ್ತದೆ. ಭಯ ಅಲ್ಲ, ಚಳಿ ಆಯ್ತದೆ ಅಂತ ಬೇಜಾರು. ಯಾರು ಹಿಡ್ಕೊ ಹೋಯ್ತಾರೆ. ನಾನ್ ಬೈಕ್ ತಳಕಿನ ಮುಂಚೆ ಅನ್ಕೋತಾ ಇದ್ದೆ ಯಾಕೆ ಹಿಂಗೆ ಇವರು ಹಿಂಗ್ ಹೋಯ್ತಾರೆ ಮಳೇಲಿ ನೆನ್ಕಪ್ ಅನ್ಕೊಂಡು. ಏನ್ ಸಿಗ್ತದೆ ಅವ್ರಿಗೆ ಅಂತ. ಬಟ್ ಇವಾಗ ಹೋಗ್ಬೋದು, ಬೈಕಲ್ಲಿ ಚೆನ್ನಾಗಿರುತ್ತೆ. ಇಬ್ರಾದ್ರೆ ಆರಾಮ್ ಮಾತಾಡ್ಕೊಂಡು ಹೋಗ್ಬೋದು. ಒಬ್ರೇ ಆದ್ರೆ ಹೋಗೋದ್ ಸ್ವಲ್ಪ ಕಷ್ಟ. ಎಲ್ಲರೂ ಈ ಮಳೆ ಪಳೆ ಬಂದ್ಬಿಟ್ರ ಹಿಂಸೆ ಆಗ್ಬಿಡುತ್ತೆ. ನೆಂದು ಬಿಟ್ರ ಇನ್ನೊಂದ್ಸತಿ ಹೋದ್ರು ಹಿಂಸೆ. ನಾನಂತೂ ಫುಲ್ ಪ್ಯಾಕ್ ಆಗಿದ್ದೀನಿ ಇನ್ ಕೇಸ್ ಮಳೆ ಬಂದ್ರೆ ಅಂತ. ಶನಿವಾರ ಇವತ್ತು ಮಕ್ಕಳು ಆಟ ಆಡ್ತವ್ರೆ ಬೆಳ್ಬೆಳ್ಗೆ 8:30 ಸ್ಕೂಲು. ನಮ್ ಸ್ಕೂಲ್ ಇದ್ದಾಗ ನಮ್ಗೆ ಯಾವ 8:30 ಸ್ಕೂಲ್ ಇಲ್ಲ. ಪ್ರತಿದಿನ 7:30 ಸ್ಕೂಲ್ ಮಾಡ್ಬಿಡೋರು. ನಾವು ಅಷ್ಟು ಚಿಕ್ಕ ಚಿಕ್ಕ ಹುಡುಗರಲ್ಲಿ ಬೆಳಗ್ಗೆ 7:30ಗೆ ಎದ್ದು ನನ್ನ ಹಾಸ್ಟೆಲ್ ಇದ್ದಿದ್ದು. ನಾವೇ ಸ್ನಾನ ಮಾಡ್ಕೊಂಡು ನಾವೇ ರೆಡಿಯಾಗಿ 6:30ಗೆ ಎದ್ದೇಳ್ಬೇಕಾಗಿತ್ತು. ಅಷ್ಟೊತ್ತಲ್ಲಿ ಬೆಳಗ್ಗೆ ಪೀರಿಯಡ್ ನಲ್ಲಿ ಏನ್ ಪಾಠ ಕೇಳ್ತಾ ಇದ್ವು ಏನಂತ ಹೇಳ್ತಿದ್ರು. ಆನ್ ದ ವೇ ಮಳೆ ಮೋಡ ಸಿಕ್ಕಾಪಟ್ಟೆ ಇದೆ. ಯಾಕೋ ಮನ್ಸಾಗ್ತಾ ಇಲ್ಲ ಹೋಗಕ್ಕೆ. ನೋಡೋ ಏನೋ ಸ್ವಲ್ಪ ಮುಂದೆ ಹೋಯ್ತೀನಿ. ಅಂದ್ರೂ ಅಲ್ಲ ಅಂದ್ರೆ ವಾಪಸ್ ಸಿಂಪಲ್, ವೆರಿ ಸಿಂಪಲ್. ಸೊ ಗೈಸ್, ಒಂದ್ ಅರ್ಧ ದಾರಿ ಬಂದಿದ್ದೀನಿ. ಆ ಕಡೆ ಫುಲ್ ಮಳೆ ಬರ್ತಾ ಇದೆ ಅಂತೆ. ಸೊ ಬೈಕಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂತ ಅನ್ಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ಚಂದ್ರಾಬಣ್ಣಗೆ. ಚಂದ್ರಾಬಣ್ಣ ವಾಪಸ್ ಹೋಗಿ ಅಲ್ಲೇ ಎಲ್ಲಾದ್ರೂ ಒಂದ್ ಕಡೆಗೆ ಹೋಗ್ಬೇಕು, ನೋಡುವ. ಸೊ ಗೈಸ್, ಲೆಟ್ಸ್ ಗೋ ಬ್ಯಾಕ್ ಟು ಚನ್ನರಾಯಪಟ್ಟಣ. ಕಾರಲ್ಲೇ ಬರ್ಬೇಕಿತ್ತು, ಸುಮ್ಮನೆ ಎಡವಟ್ಟು. ಈಗ ಎದ್ಬಿಟ್ಟಿದೀನಿ, ಮತ್ತೆ ವಾಪಸ್ ಮಲ್ಗಕ್ಕೂ ಆಗಲ್ಲ. ಎಲ್ಲಾದ್ರೂ ಒಂದು ಒಳ್ಳೆ ಟೀ ಕುಡ್ಕೊಂಡು. ಯಾವತ್ತೂ ಈ ತರ ಬಂದ್ಬಿಟ್ಟು ವಾಪಸ್ ಹೋಗೇ ಇರ್ಲಿಲ್ಲ. ಬಟ್ ಇವತ್ತು ಯಾಕೋ ಸಿಗಾಕೋತೀನಿ ಅಂತ ಒಂದು. ಸ್ಟ್ರೈಟ್ ಹೋದ್ರೆ ಹಾಸನು, ಲೆಫ್ಟ್ ಹೋದ್ರೆ ಚಂದ್ರಾಯಪಟ್ಟಣ. ನೋಡಿ ಇಲ್ಲಿ ಬೈಕರ್ಸ್ ಹೆಂಗ್ ಹೋಯ್ತಾರೆ, ಅದು ಸಕಲೇಶ್ಪುರದ ಕಡೆ ಹೋಯ್ತವ್ರೆ. ಫುಲ್ ಮಳೆ ಇರ್ತದೆ. ನಾನು ಬೆಂಗಳೂರು ಕಡೆ ಹೋಗಕ್ಕಾಗಲ್ಲ ಅಂತ ವಾಪಸ್ ಬರ್ತಾ ಇದ್ದೀನಿ. ಮತ್ತೆ ಚನ್ನರಾಯಪಟ್ಟಣಕ್ಕೆ ವಾಪಸ್ ಬಂದಿದ್ದೀನಿ. ಆಲ್ಮೋಸ್ಟ್ 45 minutes ಟ್ರಾವೆಲಿಂಗು. ಈ ವಾಪಸ್ ಬರೋಕ್ಕೆ ಯಾವ ಖುಷಿಗೆ ಅಷ್ಟೊತ್ತಿಗೆ ಎದ್ದೋಗಿದ್ದು. ಸೊ ಕರ್ಮ 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 ಕರ್ಮ, ಏನು ಮಾಡೋಕ್ಕಾಗಲ್ಲ. ಬಾಲಾಜಿಗೆ ಬರವ ಅಂದರೆ ಅವನೇನೋ ಅಂಗಡಿ ತೆಗ್ದೇ ಇಲ್ಲ. ನಾವು ಎಷ್ಟೊತ್ತಿಗೆ ಅಲ್ಲಾಡ್ಸ್ಕೊಬಂದು ನಿಂತ್ಕೊಂಡಿದ್ದೀವಿ ಕೆಲಸ ಇಲ್ಲ. ನಾವು ಕೆಲಸ ಇಲ್ಲದೆ ಅಷ್ಟೊತ್ತಿಗೆ ಎದ್ದು ಸುಮ್ಮನೆ ಅಷ್ಟು ದೂರ ಹೋಗಿ ವಾಪಸ್ ಬಂದಿದ್ದಾಯಿತು. ಮನೇಲಿ ಕರೆಕ್ಟಾಗಿ ಕೆಲಸ ಕೊಟ್ಟಿದ್ರೆ ಸರಿಯಾಗುತ್ತೆ ನಮಗೆ.
ಮನೇಲಿ ಕೆಲಸ ಕೊಟ್ಟಿದ್ದಲ್ಲ ಅದಕ್ಕೆ ಹಿಂಗೆ ಆಡಿಸ್ತೈತೆ. ಸುಮ್ಮನೆ 1.5 ಅವರ್ ವೇಸ್ಟ್ ಆಯಿತು. ಸೊ ಗೈಸ್, ಊಟದ ಸಮಯ. ಅಷ್ಟೊತ್ತಿಗೆ ಎದ್ದಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ. ಈಗ ಭಾಸ್ಕರ್ ಜೊತೆ ಊಟಕ್ಕೆ ಹೋಗ್ತಾ ಇದ್ದೀನಿ. ನಾನು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಕೇಳ್ತಾರೆ ಅಂತ ಬೆಂಗಳೂರಲ್ಲಿ ವ್ಯಾಲೆಟಲ್ಲಿ ಎತ್ಕೊಬಂದಿದ್ದೆ ಕಾರಿಂದ, ಬಟ್ ಹೋಗಲೇ ಇಲ್ಲ. ದೊಡ್ಡ ಶೂರನ್ ಥರ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದುಬಿಟ್ಟು ಈಗ ಸ್ವಲ್ಪ ಹೊತ್ತು ಮಲ್ಕೆ ಎದ್ದಿರೋದಕ್ಕೆ ಮಂಕ್ ಹೊಡಿತೈತೆ. ಮಧ್ಯಾಹ್ನ ಮಲ್ಬಿಟ್ಟಿದ್ನಲ್ಲ ಅಂತ. 12:56 ಊಟಕ್ಕೆ ಹೋಗ್ತಾ ಇದ್ದೀನಿ. ಭಾಸ್ಕರ್ ಅಂಗಡಿ ಹತ್ರ ಕಾಯ್ತಾನಂತೆ. ಅಯ್ಯಪ್ಪ, ಲಾರೆ ಲಾಮಿಲ್ಲ, ಒಂದು ಲಿರಿಕ್ಸು ಗೊತ್ತಿಲ್ಲ ನನಗೆ. ಲಾರೆ ಲಾಮಿಲ್ಲ ಮೋನಿಗಾ ಆಯ್ತೆ ಮೋನಿಕಾ. ಭಾಸ್ಕರ್ ಅವ್ರ ಅಕ್ಕ ರಕ್ಷಾಬಂಧನ ಅಂತ ರಾಖಿ ಕಟ್ಟಕ್ಕೆ ಬಂದವ್ರೆ. ನಾನು ಫಸ್ಟ್ ಟೈಮ್ ರಾಖಿ ಕಟ್ಸ್ಕೊಂಡಿರೋದು. ಗಿಫ್ಟ್ ಕೊಡುವ ಹಿಂಗೆ ನೋಡಿಲಿ. ಯಾವ್ದಾರ ಮಗ ಅದು? ಇದು ರಾಖಿ. ಇದು ನನಗೂ ರಾಖಿ ಕಟ್ಟೋ. ನಂಗೆ ರಾಖಿ ಕಟ್ಟೋ ಅಭ್ಯಾಸನೇ ಇಲ್ಲ. ಯಾರ ಇದು ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ಒಬ್ಳು ಕಟ್ಟೋಳು, ಅವಳು ನಾವು. ಅದು ಬಿಟ್ರೆ ಈಗ ನಿತಿನ್ ಅವ್ರಿಗೆ. ಭಾಸ್ಕರ್ನ ಅಂಗಡಿಲಿ ಬಂದು ಕೂತಿದ್ದೀವಿ. ಮಳೆ ಸರಿಯಾಗಿ ಇಟ್ಕೊಂಡಿದೆ. ನಾನು ಬೆಳಗ್ಗೆ ಬೆಂಗಳೂರಿಗೆ ಹೋಗಿದ್ದೆ, ನನ್ನ ಕತೆ ಮುಗಿದಿದ್ದಷ್ಟೇ. ಆ ಕಡೆಯಿಂದ ವಾಪಸ್ ಬರ್ತಾ ಫುಲ್ಲು ಮಳೆಯಲ್ಲಿ ನೆನ್ಕೊಂಡು ಬರ್ಬೇಕಾಗಿತ್ತು. ನೆಂದು ನಾ ಯಾವಾಗತ್ತೆ. ಸದ್ಯ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದೆ. ನಿತಿನ್ ಅವ್ರಿಗೆ ಕಟ್ಸ್ಕೊಳ್ರಿ. ಫೈನಲಿ ನಿತಿಗೆ ಫೋನ್ಗೆಲ್ಲ ರಕ್ಷಾಬಂಧನದಲ್ಲಿ ರಾಖಿ ಕಟ್ಸ್ಕೊಂಡು ಅಭ್ಯಾಸನೇ ಇಲ್ಲ. ನಮಗೆ ಅಕ್ಕ ತಂಗಿರು ಯಾರೂ ಇಲ್ಲ. ಇವ್ರ ಅಕ್ಕನೇ ನಮಗೂ ರಾಖಿ ಕಟ್ಬಿಟ್ಟವ್ರೆ. ನೈಸ್. ಯಾವ ಮಟ್ಟ ಮಳೆ ಗೊತ್ತಾಯ್ತು. ಇದು ಸೈಡಿಂದ ಬಂದರೆ ಕಾರಾರ ವಾಶ ಆಯ್ತದೆ. ಯಾವ ಮಟ್ಟಿಗೆ ಸುರಿತಾ ಐತೆ ಗುರು ಮಳೆ. ಮಳೆಯೋ ಮಳೆ, ಮಳೆಯೋ ಮಳೆ. ಕೈಗೂಡಿದಾಗ ಕಂಡಂಥ ಕನಸು ಅದು ಏನು ಗೊತ್ತಾಯ್ತೆ. ಮಳೆ ಈ ಥರ ಮಳೆ ಇಲ್ಲ ಯಾವತ್ತೂ. ಇಷ್ಟು ಜೋರಾಗಿ ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ ಗೊತ್ತಾಯ್ತು. ಗಾಯ್ಸ್, ಅವಾಗ್ಲಿಂದನೂ ಮಳೆ ನಿಂತೇ ಇಲ್ಲ. ಸುರಿ 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 ಅಂತ ಸುರಿತಾನೆ ಇದೆ. ನಾನು ರೂಮ್ ಹತ್ರ ಬಂದಿದ್ದೆ. ಟೀ ಕುಡಿಯೋಕೆ ಹೋಗಬೇಕು. ಟೀ ಕುಡಿಯೋಕೆ ಹೋಗ್ತಾ ಇದ್ದೀನಿ ಇವಾಗ. ಬೈಕಲ್ಲಿ ಓಡೋಕ್ಕಾಗಲ್ಲ, ಸೊ ಕಾರ್ ಎತ್ಕೊ ಹೋಗ್ತಾ ಇದ್ದೀನಿ. ಇವತ್ತು ಮಳೆ ಬರ್ತಿರೋ ಕಾರಣ ಯೂಶ್ವಲ್ ಟೀ ಸ್ಪಾಟ್ ಬಿಟ್ಟು ಒಂಚೂರು ಹೊರಗಡೆ ಹೋಗ್ತಾ ಇದ್ವಿ. ಬೆಳಗ್ಗೆಯಿಂದ ಎಲ್ಲೂ ಹೋಗಿಲ್ಲ, ಏನೂ ಮಾಡಿಲ್ಲ, ಜಿಡ್ಡಿಡ್ದೊಡಿದೆ ಮೈ ಅಂತ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ. ಭಾಸ್ಕರ್ ಅವರು ಸುದೀಪ್ ಅವರು ಕೊಟ್ಟರು ಹೇಳಿಕೆ ನೋಡ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರ ಸ್ಮಾರಕದ ಬಗ್ಗೆ. ಬಹಳ ತಪ್ಪಾಗಿದೆ. ಚಂದ್ರಾವಣದಿಂದ ಔಟ್ಸ್ಕರ್ಟ್ಸಲ್ಲಿರೋದು ಟೀ ಶಾಪ್ ನೋಡಿರ್ತೀರ. ಒಂದ್ಸತಿ ಆಲ್ಮೋಸ್ಟ್ ಹೋಗಿದ್ದೀವಿ. ಒಂದ್ಸತಿ ಹೋಗಿದ್ದೀವಲ್ವ ನಾನು ನೀನು ಸಂಡೇ ಎಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದೋಗೋಕ್ಕೆ ನನಗೊಂದು ಆಲ್ಮೋಸ್ಟ್ ಒಂದು 150 ರೂಪಾಯಿ ಪೆಟ್ರೋಲ್ ಖರ್ಚಾಗುತ್ತೆ. ಚಂದ್ರಾಪಟ್ಟಣದಲ್ಲೇ ಕುಡಿಬೋದು. 150 ರೂಪಾಯಿ ಅಂದರೆ ಒಂದು 50 ರೂಪಾಯಿ ಕೊಟ್ಬಿಟ್ಟು ಟೀ ಕುಡಿಬೋದು. ಬಟ್ ಇಲ್ಲಿ ಟೀ ಎಷ್ಟು 7 ರೂಪಾಯಿನಾ? ಟೀ 7 ರೂಪಾಯಿ. 150 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು 7 ರೂಪಾಯಿ ಟೀ ಕುಡಿಯೋಕೆ ಇಲ್ಲಿವರೆಗೂ ಬರ್ತೀವಿ ನಾವು. ಇದು ಚಂದ್ರಾಪಟ್ಟಣ ಬೈಪಾಸಲ್ಲಿ ಇರೋದು. ಫೈನಲ್ಲಿ ನಮ್ಮ ಸ್ಪೆಷಲ್ ಟೀ ಬಂದಿದೆ. ಸ್ಪೆಷಲ್ ವೆದರ್ಗೆ ಮಳೆ ಇನ್ನೂ ನಿಂತಿಲ್ಲ. ಇವರೇ ಓನರು, ಭಾಸ್ಕರನ್ ಫ್ರೆಂಡು. ಬಿಲ್ ಕೊಟ್ಟ ಅಂದೆ.
ಕೂಲಿ ನಡಕ್ಕ ರೋಮ ಸಿಲುಕ್ಕ ಮಳೆ ಎಲ್ಲ ಮಗ ಚಳಿ ಹೆಂಗೆ ಹೋಗುದು ಸ್ಟಾರ್ಟ್ ಆಯ್ತದೆ ಒಂದೇ ಸತಿ ಕ್ಲೌಡ್ ಬಸ್ಟ್ ಆಗ್ಬಿಡುತ್ತೆ ಮಗ ನಮ್ಮ ಟೈರ್ಗಳು ಪಚ್ಚೆ ಪಚ್ಚೆ ಆಗ್ಬಿಡುತ್ತೆ ಸಂದೋರ್ಗು ನಿಮ್ಮ ಅಕ್ಕ ಕಟ್ಟಿದ್ರ ಅಶ್ವಿನಿ ಅಕ್ಕ ಇವರು ಚಂದು ಬೈಗೂ ರಾಖಿ ಕಟ್ಟಿದ್ದಾರೆ ಇವತ್ತು ನಮ್ಮ ಥರದೇ ರಾಖಿ ಸ್ವೀಟ್ ತಿಂತಾ ಇದೀವಿ ನಿತಿನ್ ಅವ್ರಿಗೆ ಒಂದು ಭಾಳ ಇನ್ನು ಬೇಜಾರಾಗೋ ವಿಚಾರ ಭಾಸ್ಕರ ರೊಕ್ಕ ಬಂದ್ಬಿಟ್ಟು ಈಗ ಕಟ್ಟೋರ ಇದನ್ನ ರಾಖಿನ ಸ್ವಂತದಂಗಿನೇ ಕಟ್ಟಿಲ್ಲ ಕಾರಣ ಐತೆ ಏನು ಅಂದ ನೀವು ಏನ್ ಮಾಡ್ದೈತೆ ಭಾಸ್ಕರ ರೊಕ್ಕ ಬೆಳಗ್ಗೆ ಬಂದ್ಬಿಟ್ಟು ನನಗೂ ಅವ್ರಿಗೆ ಇಬ್ರಿಗೂ ಕಟ್ಟೋಗಾರ ಭಾಸ್ಕರಿಗೆ ಸೇರಿದ 3 ಜನಕ್ಕೂ ಸ್ವಂತ ತಂಗಿನ ಕಟ್ಟಿಲ್ಲ ಪಾಪ ಬಟ್ಟೆ ಕೊಡ್ಸೋ ಅಂದಂತೆ ಇವ್ನು ನಂತಲ್ಲಿ ಐತೆ ದುಡ್ಡು ಅಂತ ಕೇಳೋದು ನಂತಲ್ಲಿ ಐತೆ ದುಡ್ಡು ಅಂತಾನೆ ಸೊ ನೋ ಟೆಕ್ಸ್ಟ್ ನೋ ಕಾಲ್ ನೋ ರಾಖಿ ಮನೆಗೆ ಹೋದಾಗ ನೋಡ್ಬೇಕು ಏನಾಗುತ್ತೆ ಅಂತ ರಿವೀಲ್ ಮಾಡ್ತೀವಿ ನಾಳೆ ಕಟ್ಟಿರ್ತಾರ ಇಲ್ವಾ ಅಂತ. ಸೊ ಗೈಸ್ ಮಳೆ ಅಂತೂ ನಿಲ್ತಾ ಇಲ್ಲ, ಇನ್ನೂ ಮಳೆ ಬರ್ತಾನೆ ಇದೆ. ಸದ್ಯಕ್ಕೆ ಊಟ ಮಾಡಿಕೊಂಡು ರೂಮ್ಗೆ ಹೋಗ್ತಾ ಇದ್ದೀನಿ. ರೂಮ್ಗೆ ಹೋಗಿ ಅದನ್ನು ಮೂವಿ ನೋಡಿ ಮಲಗ್ತೀನಿ. ಸೊ ಇದಾಗಿತ್ತು ನನ್ನ ಸ್ಯಾಟರ್ಡೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.